ಇಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿ ಪ್ರಚಾರ ಮಾಡಲು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರೇ ಜಿಲ್ಲೆಗೆ ಆಗಮಿಸಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬೃಹತ್ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ, ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ವಿ ಶಿವಗಂಗಾ, ಮಾಯಕೊಂಡ ಕ್ಷೇತ್ರದ ಬಸವಂತಪ್ಪ ಸಾಥ್ ನೀಡಿದರು. ಇನ್ನು ಈ ಬೃಹತ್ ಸಮಾವೇಶಕ್ಕೆ ತೆರಳಲು ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಿಂದ ಸುಮಾರು 4 ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಸಮಾವೇಶಕ್ಕೆ ತೆರಳಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಇಂತಿಯಾಜ್ ಬೇಗ್ ಎಬಿ ನ್ಯೂಸ್ನೊಂದಿಗೆ ಮಾತನಾಡಿ, ಇಂದು ನಮ್ಮ ಜಿಲ್ಲೆಗೆ ನಮ್ಮ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಆಗಮಿಸುತ್ತಿದ್ದು ನಮಗೆ ಮತ್ತಷ್ಟು ಬಲ ಬಂದಂತಾಗಿದೆ. ನಮ್ಮ ಗೆಲುವು ನಿಶ್ಚಿತವಾಗಿದ್ರೂ ನಾವ್ಯಾರೂ ಮನೆಯಲ್ಲಿ ಕೂರದೆ ಮನೆಗಳಿಗೆ ತೆರಳಿ ಪ್ರಚಾರ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ರು. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯಲಿವೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲುವು ಶತಸಿದ್ಧ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ನುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದು ಎಲ್ಲರ ಸಹಕಾರವೂ ನಮಗಿದ್ದು ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ರವರನ್ನ ಗೆಲ್ಲಿಸಿ ವಿಜಯ ಪತಾಕೆ ಹಾರಿಸುತ್ತೇವೆ ಅಂತ ಘಂಟಾಘೋಷವಾಗಿ ಹೇಳಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಇಂದು ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಬಹುತ್ ಸಮಾವೇಶ ನಡೆಯಲಾಗುತ್ತದೆ. ಇಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ನೆಲ್ಲೂರು ಗ್ರಾಮದಿಂದ ಸುಮಾರು ಒಂದು 4-5 ಬಸ್ ಅನ್ನು ಸಮಾವೇಶಕ್ಕೆ ಹೊರಡಲಾಗುತ್ತದೆ. ಇದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಇಂತಿಯಾಜ್ ಬೇಗ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಒಂದು ಮಾತಾಡ್ಸ್ತಾ ಹೋಗಂತ ಸರ್. ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವತ್ತು ಬಹುತ್ ಸಮಾವೇಶ ಮಾಡ್ತಿದ್ದಾರೆ. ಸುಮಾರು ಎಷ್ಟು ಲಕ್ಷ ಜನ ಸೇರಬಹುದು? ಮಂತ್ರಿಗಳಾದಂತಹ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮತ್ತು ಡಿಕೆ ಶಿವಕುಮಾರ್, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ನಮ್ಮ ಪ್ರೀತಿಯ ಅಕ್ಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಚುನಾವಣೆ ಪ್ರಚಾರ ಮತ್ತು ಸಮಾವೇಶನ ಇವತ್ತು ಭಾರಿ ಅದ್ದೂರಿಯಾಗಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ ನಾವುಗಳು ಎಲ್ಲ ನಮ್ಮ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮಿತ್ರರು ಮತ್ತು ನಮ್ಮ ಕಾಂಗ್ರೆಸ್ ಕುಟುಂಬದವರು ಇವತ್ತು ಒಂದು ಕಡೆ ಸರ್ಕಾರಿ ಕಾಲೇಜ್ ಮೈದಾನದಲ್ಲಿ ದಾವಣಗೆರೆಯಲ್ಲಿ ಇವತ್ತು ನಡೆಯುವ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 16 ಲಕ್ಷ ಮತದಾರರಿದ್ದಾರೆ. ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5-6 ಲಕ್ಷ ಜನ ಸೇರುವಂತಹ ಒಂದು ನಿರೀಕ್ಷೆ ಇದೆ. ಅಷ್ಟು ಮಟ್ಟಕ್ಕೆ ಇವತ್ತು ಜನ ಬರ್ತಾರಂತೇಳಿ ನಾವೆಲ್ಲ ಅನ್ಕೊಂಡಿದೀವಿ. ಇವತ್ತೇ ನಾವು ಗೆದ್ದಿದೀವಿ ಅಂತೇಳಿ ನಾವೇನು ಸುಮ್ ಕೂತ್ಕೊಳ್ತಾ ಇಲ್ಲ. ನಾವು ಸುಮಾರು 15-20 ದಿವಸದಿಂದ ಇವತ್ತು ರೋಡ್ ಶೋ ಆಗಲಿ, ರ್ಯಾಲಿ ಆಗಲಿ, ಮತ್ತೆ ಚುನಾವಣೆ ಮತಯಾಚನೆ ಆಗಲಿ ಎಲ್ಲರೂ ಸಹ ಮಿತ್ರರೊಂದಿಗೆ ನಾವು ಎಲ್ಲ ಕಡೆ ಪ್ರವಾಸ ಮಾಡಿ ಈ ಒಂದು ಲೋಕಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬದವರು, ನಮ್ಮ ಯುವಕರು ಮತ್ತೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆ ಮತದಾರರು ಎಲ್ಲರೂ ವೈಯಕ್ತಿಕವಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ. ಎಬಿ ಕನ್ನಡ ನ್ಯೂಸ್ ಮಾಧ್ಯಮದೊಂದಿಗೆ ನಾವು ಮಾತಾಡುತ್ತಾ ಈ ಸಲಹೆಯನ್ನು ನಮ್ಮ ಕಡೆಯಿಂದಲೂ ಮತ್ತೆ ಎಲ್ಲ ನಮ್ಮ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಎಲ್ಲರಿಗೂ ಸರ್, ಈಗ 5 ಗ್ಯಾರಂಟಿಗಳು ಏನು ಘೋಷಣೆ ಮಾಡಿದ್ರು ವಿಧಾನಸಭಾ ನಡೆದಂತ ನೋಡಿದ್ದಾರೆ. ಅದೇ ಗ್ಯಾರಂಟಿ ಜನಸಾಮಾನ್ಯರು ಏನ್ ಕೇಳ್ತಾರೆ ಅಂದ್ರೆ, ಆ ಗ್ಯಾರಂಟಿ MP ಚುನಾವಣೆ ಆದ್ಮೇಲೆ ಗ್ಯಾರಂಟಿ ಮುಂದುವರಿತು ಇಲ್ಲ ಹಂಗೆ ವಾಪಸ್ ಆಗತ್ತೆ? ಇದೆಲ್ಲ 100% ಸುಳ್ಳು ವದಂತಿಗಳು. ಯಾಕಂತ ಹೇಳಿದ್ರೆ ನಡೆದಂತಹ ಸರ್ಕಾರ ಯಾವುದಾದ್ರೂ ಒಂದು ಈ ರಾಜ್ಯದಲ್ಲಿ ನಾವು ಮೊಟ್ಟ ಮೊದಲಿಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನು ಚುನಾವಣೆಯ ಮುಂಚಿತವಾಗಿ ಏನು 5 ಘೋಷಣೆಗಳನ್ನು ಅವರು ಹೇಳಿದ್ರು ಅದನ್ನ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ. 5 ಕೆಜಿ ಅಕ್ಕಿ ಬದಲು ಮತ್ತೆ ಇದೆಯಲ್ಲ 5 ಕೆಜಿಗೆ 175 ರೂಪಾಯಿ ನೇರವಾಗಿ ಪಡಿತರ ಚೀಟಿಯವರಿಗೆ ನೇರವಾಗಿ ಹಣ ಸಂದಾನೆ ಮಾಡುತ್ತಿದ್ದಾರೆ. ಮತ್ತೆ ಉಚಿತ ಬಸ್ ಸ್ತ್ರೀಯರಿಗೆ ಎಲ್ಲ ದೇವಸ್ಥಾನಗಳಿಗೆ, ಮಸ್ಜಿದ್ ಎಲ್ಲ ಕಡೆ ನಮ್ಮ ಸ್ತ್ರೀಯರಿಗೆ ಅನುಕೂಲ ಆಗಿದೆ. ಇವತ್ತು ನಮ್ಮ ಧರ್ಮಸ್ಥಳದ ಗುರುಗಳು ಹೇಳಿದ್ರು,
ನಮ್ಮ ಧರ್ಮಸ್ಥಳದ ದೇವಸ್ಥಾನಕ್ಕೆ ಇವತ್ತು ಆರ್ಥಿಕತೆ ಜಾಸ್ತಿ ಆಗಿದೆ ಇವತ್ತು. ಯಾಕಂತ ಹೇಳಿದ್ರೆ ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರು ಒಳ್ಳೆ ಒಂದು ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಎಲ್ಲರಿಗೂ ದೇವಸ್ಥಾನದ ದರ್ಶನ ಆಗ್ತಾ ಇದೆ. ಎಲ್ಲರೂ ನಮ್ಮ ಹಿಂದೂ ಮಿತ್ರರಾಗ್ಲಿ, ಮುಸ್ಲಿಮ್ಸ್ ಮಿತ್ರರಾಗ್ಲಿ, ಜೈನರಾಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ ಎಲ್ಲ ಕಡೆ ಮೈಸೂರಲ್ಲಿ ಒಂದು ಭಾರಿ ಅದ್ಭುತವಾದ ಒಂದು ಚರ್ಚ್ ಇದೆ. ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಎಲ್ಲ ಕಡೆ ಟೂರಿಸಂಗೆ ಒಳ್ಳೆ ಒಂದು ಪ್ರಾಮುಖ್ಯತೆಯನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಿಕ್ಕಿದೆ. ಯುವ ನಿಧಿ ಅಂತ ಹೇಳ್ಬಿಟ್ಟು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಮತ್ತೆ ಪ್ರತಿ ಡಿಗ್ರಿ ಹೋಲ್ಡರ್ಗೆ 3,000 ಈ ತರಹದ ಒಳ್ಳೆ ಒಂದು 5 ಗ್ಯಾರಂಟಿಗಳಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಮತ್ತೆ ಎಲ್ಲ ವರ್ಗದವರಿಗೆ, ಅದ್ರ ಜೊತೆಗೆ 200 ಯೂನಿಟ್ ಕರೆಂಟ್ ಕೂಡ ಫ್ರೀ ಆಗಿದೆ. ರಾಹುಲ್ ಗಾಂಧಿ ಒಂದು ಕರಪತ್ರದಲ್ಲಿ ಇವತ್ತು ಪ್ರತಿ ಪಡಿತರ ಚೀಟಿಗೆ ಕುಟುಂಬದವರಿಗೆ 1 ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದರೆ ಯಾವ ಕಾರಣಕ್ಕೂ ಮತ್ತೆ ಮಿಸ್ ಆಗದೇ ಇಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಈ ಒಂದು ನಮಗೆ ಒಂದು ದೊಡ್ಡ ಅಸ್ತ್ರ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾವು ಎಲ್ಲ ವಿಚಾರಗಳನ್ನು ದೇಶಾದ್ಯಂತ ಏನ್ ನಡೀತಾ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ಒಂದು ವಿಚಾರನೆಯ. ಇವತ್ತು ನಾವು ಹೇಳ್ಬೇಕಂತ ಹೇಳಿದ್ರೆ 15 ಕೋಟಿನೂ ಯಾವ್ದು ಅಕೌಂಟಿಗೆ ಯಾರು ಹಾಕಿಲ್ಲ. ಕಾಲಾಧನ್ ಲಾಯಿಂಗೆ ಗರೀಬों के परिवार को 15 लाख देंगे ಅಂತೇಳಿ ಜುಮ್ಲಾಬಾಜಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳಿದ್ರು. ಯಾವುದು ಏನು ಬಂದಿಲ್ಲ. ಚಿನ್ನದ ರೋಡ್ ಮಾಡ್ತೀವಿ ನಾವು, ತಾಮ್ರದ ರೋಡ್ ಮಾಡ್ತೀವಿ ಅದನ್ನೆಲ್ಲ ಹೇಳಿದ್ರು. ಆದ್ರೂ ಕೂಡ ಯಾವುದು ಒಂದು ಈ ನಮ್ಮ ದೇಶ ಅಭಿವೃದ್ಧಿ ಕಡೆ ಕೊಂಡೊಯ್ಯಕ್ಕಾಗಲಿಲ್ಲ. ಮೇಕ್ ಇನ್ ಇಂಡಿಯಾ ಅಂತೇಳಿ ಸುಮ್ಮನೆ ಬಾಯಿ ಮಾತನ್ನ ಹೇಳಿದ್ರು. ಮೇಕ್ ಇನ್ ಇಂಡಿಯಾ ಅಲ್ಲ ಇದು. ಈಗ ನೆಕ್ಸ್ಟ್ ನಮ್ಮ ರಾಹುಲ್ ಗಾಂಧಿ ಅವ್ರು ಬಂದ್ರೈತಲ್ಲ, ಸೂಪರ್ ಇಂಡಿಯಾ ಅಂತ ಹೇಳಿ ಮಾಡ್ತಾರೆ. ರೈತರ ಸಾಲ ಮನ್ನಾ ಮಾಡ್ತಾರೆ. 24 ಉದ್ಯೋಗಿಗಳ ಸಾಲ ಕೋಟ್ಯಾಂತರ ರೂಪಾಯಿಗಳನ್ನ ಮನ್ನಾ ಮಾಡಿದ್ದಾರೆ. ಇವತ್ತು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾರೆ, ಅದೇಂಗ್ ಮಾಡಕ್ಕಾಗತ್ತೆ, ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಆದ್ರೂ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ಯಾವ ಎಕನಾಮಿಕ್ಸ್ಗೂ ನಾನು ಕೇರ್ ಮಾಡಲ್ಲ, ನಾವು ರೈತರ ಸಾಲ ಮನ್ನಾ ಮಾಡೇ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡೇ ಮಾಡ್ತೀವಿ ಅಂತೇಳಿ ಎಲ್ಲ ಸಭೆಗಳಲ್ಲಿ ಬಹಿರಂಗವಾಗಿ ಇವತ್ತು ಅವರು ಚಾಚು ತಪ್ಪದೆ ಅವರು ಎಲ್ಲರಿಗೂ ಶಪಥ ಗ್ರಹಣ ಮಾಡಿ ಎಲ್ಲ ಸೌಲಭ್ಯಗಳನ್ನ ವಿದ್ಯಾಭ್ಯಾಸಕ್ಕಾಗ್ಲಿ, ವೈದ್ಯಕೀಯ ಸೌಲಭ್ಯ ಆಗಲಿ, ಬಡವರ, ರೈತರ ಮತ್ತೆ ಶ್ರಮಿಕರ ಎಲ್ಲ ಸಾಲ ಮನ್ನಾ ಮಾಡಿ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅವರೆಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ. ಅದೇ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.